ಏನಾಯ್ತಾ ಏನೋ ಈ ಹುಡುಗಿಗೆ ಶಶಿಗೆ? ಯಾಕ ಬೆಳಿಗ್ಗೆಯಿಂದನೂ ಮಂಕಾಗ್ಬಿಟ್ಟಿದ್ದಾಳೆ. ಊಟ ಮಾಡಿದ್ದೆಲ್ಲದನ್ನು ವಾಂತಿ ಮಾಡ್ಬಿಟ್ಲು. ತಲೆ ಸುತ್ತದಂಗ ಆಗ್ತೈತ್ ಕಣತೆ. ಯಾಕ ತಲೆ ಸುತ್ತದಂಗ ಆಗ್ತೈತೆ, ಊಟ ಮಾಡಕ್ ಆಗ್ತಿಲ್ಲ, ಏನಿಲ್ಲ, ಸುಸ್ತು ಸೋಲ್ ಆಗ್ತೈತ್ ಕಣತೆ ಅಂತ ಹೇಳ್ತಿದ್ದಾಳೆ. ಏನಾಯ್ತಂತ ಕಾರಣ ಏನೋ ಒಂದು ಗೊತ್ತಾಗ್ತಿಲ್ಲ. ಆ ಈ ಹುಡುಗ ನೋಡಿದ್ರೆ ಇವನು ದಿಲೀಪ ಏನ್ ತೋಟಕ್ಕೆ ಹೋಗಿದಾನೋ, ಹೋಗಿದಾನೋ? ಅವ್ರ ಚಿಕ್ಕಪ್ಪನ ಮನೆ ಹತ್ರ ಸಾಮಾನ್ಯಕ್ಕೆ ಇರ್ಬೇಕು. ಅವನಿಗೂ ಬೇಜಾರಾಗ್ಬಿಡುತ್ತೆ ಪಾಪ, ಕೆಲಸ ಮಾಡಿ ಮಾಡಿ. ಹುಡುಗರ ಜೊತೆ ಅಣ್ಣ ತಮ್ಮಂದ್ರಗಳ ಜೊತೆ ಒಂದ್ ಗಳಿಗೆ ಕೂತ್ಕೊಂಡ್ ಬರೋದಂತ ಅವನು ಹೋಗಿರ್ತಾನೆ. ಫೋನ್ ಮಾಡೋದಂದ್ರೆ ನನ್ಗೆ ಫೋನ್ ಮಾಡಕ್ ಬರಲ್ಲ, ಏನಿಲ್ಲ. ಈ ಹುಡುಗಿ ಶಶಿ ಕೈಲಿ ಫೋನ್ ಮಾಡ್ಸರಂದ್ರೆ ಈ ಹುಡುಗಿ ಎದಳ್ತಿಲ್ಲ. ಏನ್ ಮಾಡೋದ ಏನ ಅತ್ಲಾಗಿ. ಮನೇಲಿ ಯಾರಿಗಾರು ಹುಷಾರಿಲ್ಲ ಅಂದ್ರೆ ಏನೋ ಒಂಥರ ಮನ್ಸಿಗೆ ಸಮಾಧಾನನೇ ಆಗಲ್ಲ ಅತ್ಲಾಗಿ. ಮಂಕಾಗಂಗ್ ಆಗ್ಬಿಡುತ್ತ ಅತ್ಲಾಗಿ. ಏನ್ ಮಾಡೋದ ಏನ ಅತ್ಲಾಗಿ ಪಾಪ. ಮೊದ್ಲು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಏನ್ ಮಾಡೋಣ, ಯಾರ ಹತ್ರ ಹೋಗ್ಬಿಟ್ಟು ಒಂದ್ ಸ್ವಲ್ಪ ದಿಲೀಪ್ ಅಣ್ಣಂಗು ಇವ್ರಿಗೆ ನೋಡಿದ್ರೆ ಇವ್ರಿಗೆ ಫೋನ್ ಮಾಡೋದಂದ್ರೆ ಇವ್ರು ಕಿಪ್ಟಿಗೆ ಹೋಗಿದಾರೆ, ಏನೋ ಸಾಮಾನುಗಳೇನೋ ತಗೊಂಡ್ಬರ್ಬೇಕಂತ. ಇವ್ರು ಇದ್ದಿದ್ರು ಅತ್ಲಾಗಿ ಕಾರಲ್ಲಾರು ನಾನು ಇವ್ರು ಹೋಗ್ಬಿಟ್ಟು ಅತ್ಲಾಗಿ ಕರ್ಕೊಂಡಾರ ಹೋಗ್ ಬರ್ಬೋದಿತ್ತು. ಏನ್ ಮಾಡೋಣ ಒಂದು ಗೊತ್ತಾಗ್ತಿಲ್ವಲ್ಲ ನನ್ಗೆ. ನಾನ್ ಕರ್ಕೊಂಡು ಹೋಗೋಣ ಅಂದ್ರೆ ನನಗೆ ಒಬ್ಳ ಕೈಲಿ ಆಗಲ್ಲ, ಏನಿಲ್ಲ. ನನ್ಗೂನು ಅವಾಗ ಹುಷಾರ್ ಬೇರೆ ಇರಲ್ಲ, ಏನಿಲ್ಲ. ಏನ್ ಮಾಡೋಣ, ಏನಾಯ್ತು ಈ ಹುಡುಗಿಗೆ? ಅಯ್ಯೋ, ಮನೇಲಿ ಯಾರಿಗಾರ ಒಬ್ರಿಗೆ ಹುಷಾರಿಲ್ದಂಗ ಆಗ್ಬಿಟ್ರೆ ಮನೇಲಿ ನೆಮ್ಮದಿನೂ ಇಲ್ದಂಗ ಆಗೋಗ್ಬಿಡುತ್ತತ್ಲಾಗಿ. ಈಗ ಒಂದ್ ಸ್ವಲ್ಪ ಒಂದ್ 2 ದಿವಸದಿಂದ ನೆಮ್ಮದಿ ಆಗಿರೋಣ, ಇನ್ನೇನು ನಮ್ಮ ಪಾಡಿಗೆ ನಾವು ನೆಮ್ಮದಿ ಆಗಿದೀವಿ ಅಂತ ಖುಷಿ ಆಗಿದ್ರೆ ಅಲ್ಲ ಈ ವಿಷಯ. ಏನಾಯ್ತಂತ ಕಾರಣ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ, ಇವಳು ಬೇರೆ ಅಲ್ಲ ಪಾಪ. ಎಷ್ಟು ಬೇಜಾರಾಗ್ತೈತೆ ಅಂದ್ರೆ ನನಗೆ. ಬೆಳಿಗ್ಗೆ ಅವಳು ಊಟ ಮಾಡ್ತಾನೆ ವಾಂತಿ ಮಾಡ್ಕೊಂಡಿದ್ದಕ್ಕೆ ನನಗೆ ಊಟ ಮಾಡಕ್ ಆಗ್ತಿಲ್ಲ ಅತ್ಲಾಗಿ. ಪಾಪ ಒಂಚೂರು ಊಟ ಮಾಡ್ಸೋಣ ನೋಡೋಣ. ಮಶಪ್ಪ ಏನಾರ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಮೊಸರು ಮಜ್ಜಿಗೆಯಿಂದನಾದ್ರೂ ಊಟ ಮಾಡಮ್ಮ ಅಂತ ಹೇಳ್ತೀನಿ, ನೋಡೋಣ. ಇನ್ನೇನ್ ಮಾಡೋಣ, ಆಸ್ಪತ್ರೆಗೂ ಕರ್ಕೊಂಡು ಹೋಗ್ಬೇಕು. ಮತ್ತೆ ಡಾಕ್ಟ್ರು ಕೇಳ್ತಾರೆ ಊಟ ಮಾಡಿಲ್ವಾ ಅಂತ. ಒಂದ್ ಸ್ವಲ್ಪ ಊಟನಾರು ಮಾಡಿಸ್ತೀನಿ, ಇನ್ನೇನ್ ಮಾಡ್ಲಿ. ಅಷ್ಟೊತ್ತಿಗೆ ಇವ್ರಾದ್ರೂ ಬರ್ತಾರೆ, ದೀಪನೋ ಇಲ್ಲ ಅವ್ರ ಅಪ್ಪನಾರ ಯಾರಾದ್ರೂ ಇಬ್ರಲ್ಲಿ ಒಬ್ರು ಬಂದ್ರೆ ಅತ್ಲಾಗಿ ಮೊದ್ಲು ಹೋಗಿ ಆಸ್ಪತ್ರೆ ಕರ್ಕೊಂಡು ಹೋಗ್ರಪ್ಪ ಹುಡುಗಿಗೆ ಅಂತ. ಇಲ್ಲ ನಾನು ಹೋಗ್ತೀನಿ ಜೊತೆಲಿ. ಅವಳಿಗೆ ಒಬ್ಳಿಗೆ ಕಳ್ಸಿದ್ರೆ ಸರಿ ಆಗಲ್ಲ, ನಾನು ಹೋಗ್ ಬರ್ತೀನಿ. ನಮ್ಮಮ್ಮಯ್ಯ ಯಾಕೆ ಸೊಪ್ಪು ಸೋಸ್ತಾ ಯಾಕ ಒಬ್ರೇ ಏನೋ ಮಾತಾಡ್ತಿದಾರಲ್ಲ? ಯಾಕ ಒಂಥರ ಇದಾರಲ್ಲ, ಏನಾಯ್ತು? ತಿರ್ಗಾ ಏನಾರು ಬೇಜಾರ್ ಗೀಜಾರ್ ಮಾಡ್ಕೊಂಡ್ರ ಏನು? ತವ್ರ ಮನೆ ಕಡೆದು ಏನಾದ್ರು ನೆನಪಿತ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕುಂತಾರ? ಮಾ ಅಮ್ಮ ಅಮ್ಮ ಅಮ್ಮ. ಅಯ್ಯೋ ಬಂದೆಲ್ಲ ಪಾಪ. ಯಪ್ಪ ಹೆಂಗ ಬಂದಲ್ಲ ಸದ್ಯ. ನೀ ಇಷ್ಟೊತ್ತವರೆಗೂ ನಿನ್ ದಾರಿನೇ ನೋಡ್ತಿದ್ದೆ ಕಳ್ಳ ಪಾಪ, ಅವಾಗ ಬರ್ತಾನೆ ಇವಾಗ ಬರ್ತಾನೆ ಅಂತ. ಸದ್ಯ ಬಂದಲ್ಲ ನೀನು. ಬಾರ ಪಾಪ, ಬಾರ ಇಲ್ಲಿ ಬೇಗ. ಎಲ್ಲೋಗಿದ್ದಲ್ಲ ಪಾಪ, ಈಟೊತ್ತವರೆಗೂ ಬರಲಿಲ್ಲ, ಏನಿಲ್ಲ. ಹೋದ್ರೆ ಹಂಗೆ ಹೋಗ್ಬಿಡ್ತೀರಪ್ಪ ನೀನು. ಅಷ್ಟೇ ನಿಮ್ಮ ಅಪ್ಪನೂ ಅಷ್ಟೇ. ನಿಮ್ಮ ಅಪ್ಪ ಬೆಳಿಗ್ಗೆ ಹೋಗಿದ್ದು ಈಟೊತ್ತಾದ್ರೂ ಬಂದಿಲ್ಲ, ನೀನು ಬೆಳಿಗ್ಗೆ ಹೋಗಿದ್ದು ಈಟೊತ್ತಾದ್ರೂ ಬರಲಿಲ್ಲ. ಹೋದ್ರಪ್ಪ ಅತ್ಲಾಗಿ. ಯಾಕಮ್ಮ ಇಷ್ಟ ಆತಂಕದಿಂದ ಹೇಳ್ತಿದ್ಯಾ? ಏನಾಯ್ತಮ್ಮ? ಇನ್ನೇನಮ್ಮ ಮಾಡ, ನಮ್ಮ ಮನೆ ಹತ್ರ ಕೂತ್ಕೊಂಡ್ಬಿಟ್ಟು ಇನ್ನೇನು ಕೆಲಸ ಇರಲಿಲ್ಲ, ಏನಿಲ್ಲ. ತೋಟ ತಾವ್ಲು ಎಲ್ಲ ಕೆಲಸ ಮುಗ್ದಿತ್ತು. ನಾನು ಗಜೇಂದ್ರಣ್ಣ ಕುಮಾರಣ್ಣ ಎಲ್ಲಾರು ಒಂದ್ ಸ್ವಲ್ಪ ಮದುವೆದ ಅದು ಇದು ವಿಚಾರ ಮಾತಾಡ್ತಿದ್ವು. ಸುಮ್ನೆ ಕೂತ್ಕೊಂಡಿದ್ದು ಕಣಮ್ಮ. ಈ ಮಳೆ ಬೇರೆ ಸ್ವಾನೆ ಬೇರೆ ಜಡಿ ಹಂಗೆ ಇಟ್ಕೊಂಡೈತೆ, ಎಲ್ಲೂ ಹೋಗಕ್ಕಾಗಲ್ಲ, ಇರಕ್ಕಾಗಲ್ಲ. ಗುಡ್ರ ಹಾಕೊಂಡಂಗ್ ಬೇರೆ ಆಗೈತಲ್ಲ, ಅದಕ್ಕೆ ಇನ್ನೇನ್ ಮಾಡ್ತೀಯ ಹೇಳು? ಅದಕ್ಕೆ ಮಾತಾಡ್ಕೊಂಡ್ ಕುಂತಿದ್ದು ಕಣಮ್ಮ. ಯಾಕಮ್ಮ, ಯಾಕೆ ಏನಾಯ್ತಮ್ಮ? ಯಾಕೆ ಏನಾಯ್ತಮ್ಮ ಹಿಂಗಾಡ್ತಿದ್ಯಲ್ಲ? ಏನ್ ಸೊಪ್ಪಿನ ಸಾಂಬಾರ್ ಮಾಡ್ಬೇಕೇನಮ್ಮ? ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಏನಾರು ತರಿಸ್ಬೇಕಿತ್ತ? ಅಯ್ಯೋ, ಮೊದ್ಲೇ ಹೇಳಿದ್ರೆ ತಗೊಂಬರ್ತಿರೋದು. ಇವತ್ತು ಶುಕ್ರವಾರ, ಇನ್ನೇನು ಇವತ್ತು ಶುಕ್ರವಾರ ಸಾಯಂಕಾಲ ಸಂತೆಗೆ ಅಪ್ಪ ಹಿಂಗೋ ಯಾರಿಗಾರ ಕಳ್ಸಿದ್ರೆ ಆಗುತ್ ಕಣಿ, ಹೇಳಮ್ಮ. ಹೋಗಿ ತಗೊಂಬರ್ತಾರೆ. ಇಲ್ಲ ನಾನೇ ಹೋಗಿ ಬರ್ತೀನಿ ಕಣಿ, ಹೇಳು, ಅದಕ್ಕೇನಂತೆ. ಸೊಪ್ಪು ಸಾಂಬಾರ್ ಮಾಡೋದಕ್ಕೆ ಎಲ್ಲ ಐಟಮ್ಗಳು ಎಲ್ಲವೂ ಇದಾವ್ ಕಣ್ ಮಗ, ಅದೇನ್ ತೊಂದ್ರೆ ಏನಿಲ್ಲ. ಇವಾಗ ಇವನಿಗೆ ಹೇಳಿದ್ರೆ ಇವನು ಏನ್ ಅನ್ಕೊಳ್ತಾನೋ ಏನೋ. ತಿರ್ಗಾ ಇವನ್ ಏನಾರ ಯೋಚನೆ ಮಾಡ್ಕೊಂತಾನೋ ಏನೋ. ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ, ಹೇಳಲೇಬೇಕು. ಈಗ ಮುಚ್ಚಿಟ್ಕೊಂಡು ಹುಷಾರಿಲ್ಲ ಅಂತ ಆ ಹುಡುಗಿ ಸುಮ್ನಿರ್ತಾಳ, ಕೊರಗಾಡ್ತಿದ್ದಾಳತ್ಲಾಗಿ. ನನ್ಗೆ ಬೆಳಿಗ್ಗೆ ನಾನು ನೋಡಕ್ ಆಗ್ತಿಲ್ಲ ಅತ್ಲಾಗಿ, ಹೊಟ್ಟೆಲ್ಲ ಉರಿದೋಗಂಗ ಆಗ್ತೈತ ಅತ್ಲಾಗಿ. ಹೇಳೇ ಬಿಡ್ತೀನಿ ಅತ್ಲಾಗಿ. ಪಾಪ ಲೇ ಲೇ ದಿಲೀಪ, ಪಾಪ. ಅಮ್ಮ ಅಮ್ಮ ಏನಾಯ್ತಂತ ಬಾಯ್ ಬಿಟ್ಟು ಹೇಳಮ್ಮ. ಯಾಕಮ್ಮ ಒಬ್ರೆ ಮನ್ಸಲ್ಲೇ ಏನೇನೋ ಅನ್ಕೊಂತೀರಾ, ಏನು ಮಾತಾಡೋದಂಗ್ ಸುಮ್ನಿದ್ದೀರಾ? ಅಲ್ಲ ಕಣಮ್ಮ, ಒಬ್ರೆ ಸೊಪ್ಪೆಲ್ಲ ಸೋಸ್ತಿದ್ದೀರಾ, ಸಾಂಬಾರೆಲ್ಲ ಒಬ್ರೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಶಶಿ ಎಲ್ಲೋದ್ಲಮ್ಮ, ಕಾಣಿಸ್ತಿಲ್ಲ. ಇಷ್ಟೊತ್ತಿಗೆ ನಾನು ಆಚೆ ಕಡೆ ಬಂದ ತಕ್ಷಣ ಎಲ್ಲರ್ಕಿಂತ ಮುಂಚೆ ಓಡ್ ಬರೋಳು ಶಶಿ ಎಲ್ಲಮ್ಮ. ಶಶಿ ಎಲ್ಲೋದ್ಲು? ಅದೇ ಕಣ ಪಾಪ, ಅದೇ ಶಶಿ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ ಕುಂತಿದ್ದೇನೆ ಕಣ ಮಗ. ಬೆಳಿಗ್ಗೆ ಒಂದು ತಿಂಡಿ ತಿಂತಿದ್ಲು, ನಾನು ತಿಂಡಿ ತಿಂತಿದ್ದೆ, ಅವಳು ತಿಂಡಿ ತಿಂತಿದ್ಲು. ಇಬ್ರು ತಿಂಡಿ ಹಾಕೊಂಡು ತಿಂಡಿ ತಿಂತಿದ್ವಿ, ಮಾತಾಡ್ಕೊಂಡು ಯಾಕ ತಿಂತಾನೆ ಯಾಕ ವಾಂತಿ ಮಾಡ್ಕೊಂಡ್ಬಿಟ್ರು.
ಆಮೇಕಿಂದ ಹೋಗಿ ಸುಮ್ನೆ ಮಲ್ಕೊಂಡ್ಬಿಟ್ಲು. ಯಾಕಪ್ಪ ಏನಾಯ್ತಮ್ಮ, ನಾನ್ ತಿಂಡಿ ತಿನ್ಸನೇನಮ್ಮ ಅಂತ ಕೇಳಿದೆ. ಇಲ್ಲ ಕಣತೆ, ನನ್ ಕೈಲಿ ಆಗ್ತಿಲ್ ಕಣತೆ, ಯಾಕ ತಲೆ ಸುತ್ತದಂಗ ಆಗ್ತೈತೆ, ಸುಸ್ತು ಸೋಲ್ ಕಣತೆ, ಯಾಕ ತಿಂಡಿ ಏನು ಬೇಡ ತಡೀರಿ, ಒಂಥರ ವಾಂತಿ ಆಗಂಗ ಆಗ್ತೈತೆ ತಡೀರಿ ಅಂತ ಮಲ್ಕೊಂಡಿದ್ದಳು. ತಿರ್ಗಾ ಎದಳಮ್ಮ ಅಂತ ಹೇಳಿದ್ರು ತಡೀರಿ ಅತ್ತೆ, ಇನ್ನೊಂದ್ಗಳಿಗೆ ತಡೀರಿ ಅತ್ತೆ, ಮಲ್ಕೊಂತೀನಂತ ಸುಮ್ನೆ ಮಲ್ಕೊಂಡಿದ್ದಾಳೆ. ಸುಸ್ತು ಸೋಲ್ ಆಗ್ತೈತೆ ಅಂತಿದ್ದಾಳೆ. ಜ್ಯೂಸ್ ಏನಾರು ಮಾಡ್ಕೊಡೋನೇನಮ್ಮ, ನಿಂಬೆಹಣ್ಣಿನ ಜ್ಯೂಸ್ ಏನಾದ್ರು ಮಾಡ್ಕೊಡೋನೇನಮ್ಮ ಅಂತ ಕೇಳಿದ್ರೆ ಬೇಡ ಕಣತೆ, ಏನೋ ಬೇಡ ಸುಮ್ಕಿರಿ ಅತ್ತೆ, ಒಂದ್ಗಳಿಗೆ ಮಲ್ಕೊಂತೀನಿ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಅತ್ಲಾಗಿ ಒಂದ್ ಸ್ವಲ್ಪ ಸೋಸ್ತಿದ್ದೆ, ಮಶಪ್ಪನು ಏನಾರ ಮಾಡ್ಬಿಟ್ಟು ಏನಾರ ಊಟ ಮಾಡ್ಸೋಣ, ಬೆಳಿಗ್ಗೆನು ತಿಂಡಿ ಸರಿಯಾಗಿ ಮಾಡ್ಲಿಲ್ಲ ಅಂತ. ನಿಮ್ಗೆ ಒಂಚೂರು ಫೋನ್ ಮಾಡ್ಬಿಟ್ಟು ಆಸ್ಪತ್ರೆಗಾರ ಕಳ್ಸೋಣ ನಿಮ್ ಜೊತೆ ಅಂತ ಕರೆದ್ರೆ ನೀವು ಬರ್ಲೇ ಇಲ್ಲ, ಏಟೊತ್ತಾದ್ರೂ ಏನ್ ಮಾಡೋಣ ಹೇಳು. ಅದಕ್ಕೇನೆ ಮಂಕ ಕುಂತಿದೀನಿ ಕಣ್ಮಗ. ಅಲ್ಲ ಕಣಮ್ಮ, ಬೆಳಿಗ್ಗೆ ಆರಾಮಾಗಿ ಇದ್ಲಲ್ಲಮ್ಮ, ತಿಂಡಿ ಎಲ್ಲ ಅವಳೆ ಮಾಡಿದ್ಲು, ಎದ್ದು ಮನೆ ಕೆಲಸ ಎಲ್ಲ ಅವರೇ ಮಾಡಿದ್ರು, ಆರಾಮಾಗಿ ನಮಗೆಲ್ಲ ತಿಂಡಿ ಅವಳೆ ಹಾಕ್ಕೊಟ್ಲು. ಮತ್ತೆ ಈಗ ನೋಡಿರಿ ಹಿಂಗೆ ಹೇಳ್ತಿದ್ಯಲ್ಲಮ್ಮ, ಏನಾಯ್ತಂತ ಕಾಣೋಣ. ಅಮ್ಮ ಈಗ ಒಂದು ಕೆಲಸ ಮಾಡೋಣ, ಅದೇ ನಮ್ಮ ಮಾಮೂಲಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದಾರಲ್ಲ ಅವರಿಗೆ ಫೋನ್ ಮಾಡಿ ಕರಿಯೇನೇನಮ್ಮ, ನೋಡೋಣ. ಪಾಪ ಯಾರಾದ್ರೂ ಇರ್ಲಿ, ಮೊದ್ಲು ಫೋನ್ ಮಾಡಿ ಕರಿಯೋ. ಆ ಮಗಿನ ಮಕ ನೋಡಕ್ ಆಗ್ತಿಲ್ಲ ಕಣಪ್ಪ. ಅರ್ಧ ದಿವಸಕ್ಕೇನೆ ಮಕ ಎಲ್ಲ ಬಾಡ್ ಹೋಗಂಗ ಆಗ್ಬಿಟ್ಟೈತೆ ಅತ್ಲಾಗಿ. ನನಗೆ ಹೊಟ್ಟೆ ಉರ್ದು ಹೋಗಂಗ ಆಗ್ತೈತೆ ಅತ್ಲಾಗಿ. ಹೋಗ್ರಿ ಅತ್ಲಾಗಿ. ಕೈ ಕಾಲೇ ಆಡಲ್ಲ, ಏನಿಲ್ಲ ಅತ್ಲಾಗಿ. ಮನೆ ಮಗಳು ಅವಳು ಲವ್ಕೆಯಿಂದ ಆರಾಮಾಗಿ ಮನೆಯಲ್ಲೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೆಂಗ ನೆಮ್ಮದಿಯಾಗಿದ್ದವಳು ಒಂದೇ ಸಲ ಹಿಂಗ ಆಗ್ಬಿಟ್ರೆ ಹೊಟ್ಟೆ ಉರ್ದು ಹೋಗಂಗ ಆಗುತ್ತತ್ಲಾಗ ಹೋಗತ್ಲಾಗಿ. ಹೆಂಗ ಮನೆ ಆಸ್ತಿ ಎಲ್ಲ ಹೋಗಿತ್ತು, ಎಲ್ಲದನ್ನು ವಾಪಸ್ ಬಂತು. ಇನ್ನೇನ್ ನೆಮ್ಮದಿಯಾಗಿರೋಣ ಅಂತ ಖುಷಿ ಪಡ್ತಿದ್ರೆ ಈ ಮಗಳಿಗೆ ಬೇರೆ ಹುಷಾರಿಲ್ದಂಗ ಆಗೋಗ್ಬಿಟ್ಟೈತತ್ಲಾಗಿ. ನನ್ನ ಹಣೆ ಬರನೇ ಸರಿ ಇಲ್ಲ ಕಣ, ಹೋಗಲ್ಲ ಪಾಪ ಅತ್ಲಾಗಿ. ತಡಿಯಮ್ಮ, ಏನು ಆಗಿಲ್ಲ, ಸುಮ್ನಿರಮ್ಮ, ಏನು ಯೋಚನೆ ಮಾಡಬೇಡ, ಸುಮ್ಕಿರಮ್ಮ ಅಮ್ಮ. ಸುಮ್ನಿರು, ತಾಳ್ಮೆ ಕಳ್ಕೊಬೇಡ. ಏನಾಗುತ್ತೆ, ಮನುಷ್ಯರ ಮೇಲೆ ಕಾಯಿಲೆಗಳು ಯಾರಕ್ಕೆ ತಾನೇ ಬರಲ್ಲಮ್ಮ. ಏನೋ ಒಂದು ಸ್ವಲ್ಪ ಫುಡ್ಡು ಇಂಡೈಜೆಷನ್ ಏನಾರು ಆಗಿರ್ಬೇಕು, ಇಲ್ಲ ಯಾಕೋ ಹುಷಾರಿಲ್ದಂಗ ಏನೋ ಆಗಿರ್ಬೇಕು, ಏನಾರು ತಿಂದಿದ್ದಾಳೆ. ಏನಾರೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಮ್ಮ, ಏನು ಮಾಡೋಣ. ನಾನು ಫೋನ್ ಮಾಡಿ ಕರಿತೀನಿ. ಎಲ್ಲಿ ಶಶಿ, ಎಲ್ಲಿ ಶಶಿ ಬಾ ಶಶಿ, ಇಲ್ಲಿ ಒಂದು 5 ನಿಮಿಷ. ಶಶಿ ಏನಾಯ್ತು ಶಶಿ, ಬಾಯ್ಲಿ ಒಂದು 5 ನಿಮಿಷ. ಏನಾಯ್ತು? ಬಿಡು ಪಾಪ ಅತ್ಲಾಗಿ, ಮಲಗಿದಾಳೆ, ಏನಾತ್ಲಾಗಿ, ಒಂದ್ 5 ನಿಮಿಷ ಮಲ್ಕೊಳ್ಳಿ ಬಿಡು. ಅಡಿಗೆ ಎಲ್ಲ ಮಾಡಾದ್ಮೇಲೆ ಊಟಕ್ಕೆ ಬೇಕಾದ್ರೆ ಎದಳ್ಸೋಣ. ಆರಿ ಇವಾಗ ಬಂದ್ರಾ? ನೀರೇನಾರು ಕೊಡ್ಲಾ ಅತ್ತೆ? ಅವಾಗ್ಲಿ ನೀವು ಎದಳ್ತಿದ್ರೆ ನಾನು ಎದಳಕ್ ಆಗ್ಲಿಲ್ಲ ಕಣತೆ. ಬೇಜಾರ್ ಮಾಡ್ಕೋಬೇಡಿ ಕಣತೆ. ಅಯ್ಯೋ, ನಾನ್ ಯಾಕಮ್ಮ ಬೇಜಾರ್ ಮಾಡ್ಕೊಳ್ಳಿ? ನಾನ್ ಯಾಕೆ ಬೇಜಾರ್ ಮಾಡ್ಕೊಳ್ಳಿ? ಸುಮ್ಕಿರಮ್ಮ, ನೀನ್ ಏನೇನು ಮಾತಾಡ್ಬೇಡ. ನೀನ್ ಮೊದ್ಲು ಹುಷಾರಾದ್ರೆ ಸಾಕಂತ ನಾನು ಇರೋಬರ ದೇವ್ರಿಗೆಲ್ಲ ಅರಕೆ ಓದ್ಕೊಂತಿದೀನಿ. ನೀನ್ ನೋಡಿದ್ರೆ ನೀನು ಬೇಜಾರ್ ಮಾಡ್ಕೊಂಡ್ರ ಅತ್ತೆ ಅಂತ ಕೇಳ್ತಿದ್ಯಾ ಅತ್ಲಾಗಿ. ಈಗ ಒಂದ್ ಸ್ವಲ್ಪ ವಾಂತಿ ಬರೋದು ಎಲ್ಲ ಕಡಿಮೆ ಆಯ್ತೇನಮ್ಮ? ತಲೆ ಸುತ್ತದಂಗ ಆಗ್ತೈತೆ, ಸುಸ್ತಾಗ್ತೈತೆ ಅಂತ ಹೇಳ್ತಿದ್ದಲ್ಲ, ಕಡಿಮೆ ಆಯ್ತಾ? ಯಾಕೆ ಶಶಿ ಏನಾಯ್ತು ಶಶಿ? ಅಲ್ಲ, ಫೋನ್ ಮಾಡುವ ಒಂದು ಮಾತು ಹೇಳದಲ್ವಾ? ಅಮ್ಮಂಗೆ ಫೋನ್ ಮಾಡಕ್ಕೂ ಬರಲ್ಲ ಪಾಪ. ನೀನಾದ್ರೂ ಹುಷಾರಿಲ್ಲ ಕಣ್ರಿ, ನನಗೆ ತಲೆ ಸುತ್ತದಂಗೆ ಆಗ್ತೈತೆ, ಆಸ್ಪತ್ರೆಗಾರ ಹೋಗಿ ಬರೋದಂತ ಒಂದು ಮಾತು ಫೋನ್ ಮಾಡ್ದೆ, ನೀನು ಸುಮ್ಮನೆ ಮಲ್ಕೊಂಡಿದ್ಯಲ್ಲ. ಹೋಗಮ್ಮ ಅತ್ಲಾಗಿ. ಆಯ್ತು ಬಿಡು, ಏನು ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಬಂದು ನೋಡ್ತಾರೆ, ಏನಾಗೈತಂತ ನೋಡೋಣ, ಸುಮ್ಕಿರು. ಅಲ್ಲ ಕಣ್ ಶಶಿ, ಏನಾಯ್ತು ಶಶಿ ನಿನಗೆ? ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗೈತಾ? ಇವಾಗ ವಾಮಿಟ್ ಆಗೋದೆಲ್ಲ ಕಡಿಮೆ ಆಗೈತಾ? ಸುಸ್ತು ಸೋಲು ಎಲ್ಲನೂ ಹಂಗೆ ಆಗ್ತಿದಾವ, ಜಾಸ್ತಿ ಆಗ್ತೈತಾ ಇನ್ನು? ಅಯ್ಯೋ ದಿಲೀಪ ಅತ್ತೆ, ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ತಗೊಂಡಿದ್ದೀರಾ ನೀವಿಬ್ರು? ಅಯ್ಯೋ, ಏನು ಆಗಿಲ್ಲ, ಅಷ್ಟೊಂದೇನು ಪ್ರಾಬ್ಲಮ್ ಆಗಿಲ್ಲ. ಇವತ್ತು ಬೆಳಿಗ್ಗೆನೇ ನಾನು ಹಲಸಿನ ಬೇರೆ ತಿನ್ಬಿಟ್ಟೆ ನೋಡ್ರಿ, ತಿಂಡಿ ತಿನ್ನೋದಕ್ಕಿಂತ ಮುಂಚೆ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಇಂಡೈಜೆಷನ್ ಏನಾರ ಆಗಿರ್ಬೇಕು, ಸಾಮಾನ್ಯಕ್ಕೆ ಗ್ಯಾಸ್ಟ್ರಿಕ್ ಆಗಂಗೋ ಹಂಗೇನಾರ ಆಗಿರ್ಬೇಕು. ಅದಕ್ಕೆ ಸ್ವಲ್ಪ ತಿಂಡಿ ತಿನ್ನಕ್ ಆಗ್ತಿಲ್ಲ ಅಷ್ಟೇ. ಅಷ್ಟಕ್ಕೆ ಡಾಕ್ಟರ್ಗೆ ಆಸ್ಪತ್ರೆಗೆ ಹೋಗೋಣ ಅಂತಿದ್ದೀರಲ್ಲ, ಯಾಕತ್ತೆ ಇಷ್ಟೊಂದೆಲ್ಲ ಟೆನ್ಷನ್ ತಗೊಂಡಿದ್ದೀರಾ? ಸುಮ್ನೆ ನೀವು ಆರಾಮಾಗಿ ಬನ್ನಿ ಬರ್ರಿ, ಸುಮ್ನೆ ಯಾಕೆ ಕರಿತೀರಾ ಡಾಕ್ಟರ್ಗೆಲ್ಲ? ದಿಲೀಪ, ಬೇಡ ಬಿಡು, ಡಾಕ್ಟರ್ಗೆಲ್ಲ ಫೋನ್ ಮಾಡಬೇಡ, ಬೇಡ ಅಂತ ಹೇಳು. ನೀನ್ ಸುಮ್ನಿರಮ್ಮ ಶಶಿ, ನೀನು ನಿಮ್ಗೆ ಹುಡುಗಾಟದ್ದು ನೀವು. ಹುಡುಗರು ನಿಮ್ಗೆ ಗೊತ್ತಾಗಲ್ಲ, ಏನಿಲ್ಲ. ನಮ್ಗಲ್ಲಿ ಬೆಳಿಗ್ಗೆ ನಾನು ಅಲ್ಲಿ ಎಷ್ಟು ಭಯ ಆಗ್ತೈತೆ, ಮನ್ಸಿಗೆ ಸಮಾಧಾನ ಇಲ್ಲ ಅತ್ಲಾಗಿ. ಈಗ ಡಾಕ್ಟರ್ ಫೋನ್ ಮಾಡಿ ಕರೀಲಿಲ್ಲ ಅಂದ್ರೆ, ಇಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಿಮ್ ಮಾವಯ್ಯ ಅತ್ಲಾಗಿಂದಾನೆ ಬರುತ್ತೆ. ಬೆಳಿಗ್ಗೆಯಿಂದ ಏನೇ ಮಾಡ್ತಿದ್ಯಾ, ಹುಡುಗಿ ಹುಷಾರಿಲ್ಲ ಅಂತಾರಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗಕ್ ಏನಾಗಿತ್ತು ಅಂತ ಭಯ ಅಲ್ವಾ ನನ್ಗೆ? ಸುಮ್ಕಿರ್ತಾಯಿ ನೀನು, ಏನು ಅದು ಇದು ಮಾತಾಡ್ಬೇಡ ನೀನು. ಮೊದ್ಲು ಡಾಕ್ಟರ್ ಕರಿಯೋಣ, ಸಮಾಧಾನನೇ ಇಲ್ಲ ನನಗೆ. ಅವ್ರು ಬಂದ್ ನೋಡ್ಕೊಂಡು ಏನಾಗೈತಂತ ಹೇಳೋವರೆಗೂ ನನಗ್ ಮಾತ್ರ ಸಮಾಧಾನನೇ ಇಲ್ಲ ಕಣ ಮಾತ್ಲಾಗಿ. ದಿಲೀಪ, ಓ ಡಾಕ್ಟರ್ ಬಂದ್ರು. ಸರ್ ಬನ್ನಿ ಸರ್, ಬನ್ನಿ,
ನಿಮ್ಗೋಸ್ಕರನೇ ಇಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಿದ್ವಾ. ಬನ್ನಿ ಸರ್. ಎಲ್ಲಿ ಯಾರಪ್ಪ ಪೇಷಂಟು ದಿಲೀಪ? ಹಾ, ಏನಾಗಿದೆ? ಅಯ್ಯೋ ಡಾಕ್ಟ್ರೆ, ನನ್ ಸೊಸೆ ಡಾಕ್ಟ್ರೆ, ಯಾಕ ಬೆಳಿಗ್ಗೆ ನಾನು ಸರಿಯಾಗಿ ಊಟ ಮಾಡ್ತಿಲ್ಲ, ತಿಂಡಿ ತಿಂತಿಲ್ಲ. ಬೆಳಿಗ್ಗೆ ಒಂದ್ ಸ್ವಲ್ಪ ತಿಂಡಿ ತಿಂತೀನಂತ ಹೋದವಳು ವಾಂತಿ ಮಾಡ್ಕೊಂಡ್ಬಿಟ್ಟು ತಲೆ ತಿರ್ಗಂಗ ಆಗ್ತೈತೆ, ಸುಸ್ತಾಗ್ತೈತೆ, ಸೋಲಾಗ್ತೈತೆ ಅಂತ ಮಲ್ಕೊಂಡಿದ್ದವಳು ಇವಾಗ ಎದ್ದಿದ್ದಾಳೆ. ಬಹಳ ಸುಸ್ತಾಗ್ತೈತೆ ಅಂತ ಹೇಳ್ತಿದ್ದಾಳೆ. ಊಟ ಮಾಡಿದ್ರೆ ಆಯ್ತು ವಾಂತಿ ಆಗಂಗ ಆಗ್ತೈತೆ ಅಂತ ಹೇಳ್ತಿದ್ದಾಳೆ ಡಾಕ್ಟ್ರೆ. ನೋಡಿ ಡಾಕ್ಟ್ರೆ. ಹೌದಾ, ಬನ್ನಿ ಅಮ್ಮ ಇಲ್ಲಿ ಬನ್ನಿ. ಏನಾಗಿದೆ ಅಂತ ನೋಡ್ತೀನಿ. ದಿಲೀಪ, ಡೋಂಟ್ ವರಿ ಕಣೋ, ನಾನು ನೋಡ್ತೀನಿ, ಸುಮ್ಮನಿರು. ಹೆದರ್ಕಬೇಡಿ ಅಮ್ಮ, ಹೆದರ್ಕಬೇಡಿ, ಆರಾಮಾಗಿರಿ, ನಾರ್ಮಲ್ ಆಗಿರಿ. ಸ್ವಲ್ಪ ವಾಮಿಟ್ ಆಗಿದೆ ಅಲ್ವಾ, ನೋಡೋಣ ಏನಾಗಿದೆ ಅಂತ. ಕೆಲವು ಟೈಮು ಫುಡ್ ಇಂಡೈಜೆಷನ್ ಆದ್ರೂ ಕೂಡ ಈ ರೀತಿ ಆಗ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಏನಾದರೂ ಆಗಿದ್ರೂ ಕೂಡ ಆಗ್ಬೋದು. ಹೇಳಕ್ಕಾಗಲ್ಲ ಏನಾಗಿದೆ ಅಂತ. ನೋಡೋಣ, ನಾನು ನೋಡ್ಬಿಟ್ಟು. ಅಮ್ಮ ಬಾರಮ್ಮ ಇಲ್ಲಿ. ಏನ್ ತಿಂದಿದ್ದೆ ಬೆಳಿಗ್ಗೆ ಟಿಫನ್ ನೀನು? ಅದಕ್ಕಿಂತ ಟಿಫನ್ ತಿನ್ನೋದಕ್ಕಿಂತ ಮುಂಚೆ ಏನಾದರೂ ತಿಂದಿದ್ರಾ? ಹ್ಞೂ ಸರ್, ಬೆಳಿಗ್ಗೆ ಸ್ವಲ್ಪ ಹಲಸಿನ ಹಣ್ಣು ತಿಂದಿದ್ದೆ. ಹಲಸಿನ ಹಣ್ಣು ತಿಂದಾದ್ಮೇಲೆ ತಿಂಡಿ ತಿನ್ನೋದಂತ ಹೋದೆ. ಅವಾಗ ವಾಮಿಟ್ ಆಗಂಗಾಯ್ತು. ಆಮೇಲಿಂದ ಯಾಕ ಸಿಕ್ಕಾಬಟ್ಟೆ ಸುಸ್ತು, ಸೋಲು, ತಲೆ ತಿರ್ಗಂಗಾಗೋದು. ಏನು ಕೆಲಸ ಮಾಡಕ್ಕೆ ಇಷ್ಟ ಆಗಲ್ಲ, ಊಟ ಮಾಡಕ್ಕೂ ಇಷ್ಟ ಆಗ್ತಿಲ್ಲ. ಆರಾಮಾಗಿ ಸುಮ್ಮನೆ ಮಲ್ಕೊಂಡಂಗೆ ಆಗ್ತಿದೆ. ನನಗೆ ಸಿಕ್ಕಾಬಟ್ಟೆ ಸುಸ್ತಾಗ್ತಿದೆ ಒಟ್ನಲ್ಲಿ. ಹೌದಾ, ಡೋಂಟ್ ವರಿ ಕಣಮ್ಮ. ಸಮ್ಟೈಮ್ಸ್ ಹಲಸಿನ ಹಣ್ಣು ಇಂಥ ಫುಡ್ಗಳೆಲ್ಲ ತಿಂದಾಗ ಇಂಡೈಜೆಷನ್ ಆಗೋದು ಕಾಮನ್ನು. ವೆಯ್ಟ್, ನಾನು ನೋಡಿಬಿಟ್ಟು ನಿನಗೆ ಹೇಳ್ತೀನಿ, ಸರಿನಾ? ಹಾಗೇನಾದ್ರು ಆದರೆ ಬೇಕಾದರೆ ಬೇರೆ ಹಾಸ್ಪಿಟಲ್ಸ್ಗೆ ನಾನು ರೆಕಮೆಂಡ್ ಮಾಡ್ತೀನಿ. ಹಾಸ್ಪಿಟಲಿಗೆ ಹೋಗಿ ಒಂದ್ಸಲಿ ಟೆಸ್ಟ್ ಮಾಡಿಸ್ಕೊಂಡು ಬರೀರಂತೆ. ನೋ ಪ್ರಾಬ್ಲಮ್, ಡೋಂಟ್ ವರಿ, ಸರಿನಾ? ಸರ್, ಏನಾಯ್ತು ಸರ್? ಏನಾಗಿದೆ? ಹಾಸ್ಪಿಟ್ಲಿಗೆ ಏನಾದ್ರು ತೋರಿಸ್ಬೇಕಿತ್ತಾ? ಕರ್ಕೊಂಡು ಹೋಗ್ಬೇಕಿತ್ತಾ? ಟೆಸ್ಟಿಗೆ ಏನಾದ್ರು ಬರ್ಕೊಡ್ತೀರಾ ಸರ್? ಏನಾಯ್ತು ಹೇಳಿ ಸರ್, ಭಯ ಆಗ್ತಿದೆ ನನಗೆ. ಡೋಂಟ್ ವರಿ ಕಣೋ, ಭಯ ಪಡೋದಂಥದ್ದು ಏನಿಲ್ಲ, ಎಲ್ಲ ಖುಷಿ ಪಡೋ ವಿಚಾರನೇ. ಸುಮ್ಮನಿರು. ನೋಡಮ್ಮ, ನೋಡಿ ಇವರೇ, ಮನೇಲಿ ನಿಮ್ಮ ಅಪ್ಪ ಅವ್ರು ಇಲ್ವೇನಪ್ಪ, ಸಾವುಕಾರರು? ಸಾವುಕಾರ ಅಲ್ಲ ಸರ್, ಏನಾಯ್ತಂತ ಹೇಳಿ ಸರ್. ನನಗೆ ಭಯ ಆಗ್ತಿದೆ, ಏನಾಯ್ತಂತ ಹೇಳಿ ಸರ್. ಅಯ್ಯೋ ಸುಮ್ಕಿರಮ್ಮ, ಹೆದರ್ಕಡೋದಂಥದ್ದು ಏನಿಲ್ಲ. ನಾನು ಹೇಳ್ದೆ ತಾನೆ ಮೊದ್ಲೇನೆ, ಭಯ ಪಡೋದು ಏನೂ ಇಲ್ಲ ಅಂತ. ಆರಾಮಾಗಿರಿ. ಏನಂದ್ರೆ ದಿಲೀಪ, ಖುಷಿ ವಿಚಾರ ಕಣಪ್ಪ. ನೀನು ತಂದೆ ಆಗ್ತಿದ್ಯಾ ನೋಡಮ್ಮ, ನೀನು ಅಜ್ಜಿ ಆಗ್ತಿದ್ಯಾ ಕಣಮ್ಮ, ಸರಿನಾ? ಖುಷಿಯಾಗಿರಿ, ಸರಿನಾ? ಎಲ್ಲೋದ್ರು ಸಾವುಕಾರು ಕಾಣಿಸ್ತಾನೆ ಇಲ್ವಲ್ಲ? ಅವರು ತಾತ ಆಗ್ತಿದಾರಂತ ಖುಷಿ ಪಡೋರಲ್ಲ. ಎಲ್ಲೋದ್ರು ಅವರು? ಇಲ್ವಾ ಮನೇಲಿ? ಅಯ್ಯೋ ಡಾಕ್ಟ್ರೆ, ಎಂತ ಒಳ್ಳೆ ವಿಚಾರ ಹೇಳಿರಿ ಈಗ ಡಾಕ್ಟ್ರೆ ನೀವು. ನಿಮ್ ಬಾಯಿಗೆ ಮೊದ್ಲು ಏನಾರು ಸಕ್ಕರೆನೋ ಸ್ವೀಟ್ ಏನಾರು ಹಾಕ್ಬೇಕು ನಿಮ್ಗೆ. ಅಯ್ಯೋ ನಾನಂತೂ ಭಯ ಪಟ್ಬಿಟ್ಟಿದ್ದೆ ಡಾಕ್ಟ್ರೆ. ಬೆಳಗ್ಗೆಯಿಂದಾನು ನನ್ನ ಸೊಸೆ ಯಾಕೆ ಹಿಂಗೆ ಮಲ್ಕೊಂಡ್ಬಿಟ್ಲು, ಯಾಕೆ ಈ ರೀತಿ ವಾಂತಿ ಮಾಡ್ಬಿಟ್ಲು, ಏನಾಯ್ತು ಏನು ಅಂತ ನನ್ಗಂತೂ ಭಯ ಆಗೋಗ್ಬಿಟ್ಟಿತ್ತು. ಅಯ್ಯೋ ಡಾಕ್ಟ್ರೆ, ನನ್ಗಂತೂ ಬಹಳ ಒಳ್ಳೆ ಖುಷಿಯಾಗಿರೋ ವಿಚಾರನ ಹೇಳ್ಬಿಟ್ರಿ ಡಾಕ್ಟ್ರೆ ನೀವಂತೂ. ನನ್ಗಂತೂ ಒಂದ್ 5-6 ತಿಂಗಳಿಂದ ನಮ್ಮ ಮನೇಲಿ ಬರೀ ಯೋಚನೆ ಚಿಂತೆನೆ ಇತ್ತು ಡಾಕ್ಟ್ರೆ. ಇವತ್ತಾದ್ರೂ ಒಳ್ಳೆ ಖುಷಿ ವಿಚಾರನ ಕೇಳಿದೆ ನನ್ನ ಮನೇಲಿ. ಅಯ್ಯೋ ಡಾಕ್ಟ್ರೆ, ಬನ್ನಿ ಡಾಕ್ಟ್ರೆ, ಮೊದ್ಲು ಕುತ್ಕೊಳ್ಳಿ. ಇಂತ ಖುಷಿ ವಿಚಾರ ಹೇಳಿದಿರಾ, ನಿಮ್ಗೆ ಮೊದ್ಲು ನಾನು ಸಿಹಿ ಕೊಡ್ಬೇಕು. ಕುತ್ಕೊಳ್ಳಿ, ಒಂದೇ ನಿಮಿಷ ಹೋಗ್ಬಿಟ್ಟು ಜಾಮೂನ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ತಿನ್ನಿರಂತೆ ಡಾಕ್ಟ್ರೆ. ಬನ್ನಿ ಕುತ್ಕೊಳ್ಳಿ ಡಾಕ್ಟ್ರೆ. ಅಯ್ಯೋ ನೋಡಿ ಅಮ್ಮ, ನನಗೆ ಭಾಳ ಬ್ಯುಸಿ ಇದೀನಿ ಕಣಮ್ಮ. ಇನ್ನೂ ಪೇಷಂಟ್ಸ್ಗಳು ಕಾಯ್ತಿರ್ತಾರೆ, ಅರ್ಜೆಂಟಾಗಿ ಹೋಗ್ಬೇಕು. ಇನ್ನೂ 2-3 ಕಡೆಯಿಂದ ಎಲ್ಲ ಫೋನ್ ಮಾಡಿದ್ದಾರೆ, ಅರ್ಜೆಂಟಾಗಿ ಹೋಗ್ಬೇಕು ಕಣಮ್ಮ. ನಾನು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಖುಷಿಯಾಗಿರಿ, ನೋ ಪ್ರಾಬ್ಲಮ್, ಡೋಂಟ್ ವರಿ. ನನಗೇನೇನು ಬೇಜಾರೇನಿಲ್ಲ. ಇನ್ನು ದಿಲೀಪಂಗೆ ಮನೆ ಹತ್ರ ಬರ್ತಾನೆ ಇರ್ತೀನಿ, ಸಿಗ್ತಾನೆ ಇರ್ತೀನಿ. ಯಾವತ್ತಾದ್ರೂ ನಾನು ತಿನ್ಕೊಂತೀನಿ, ನೋ ಪ್ರಾಬ್ಲಮ್. ಸರಿ ಕಣಪ್ಪ, ಆಯ್ತು ದಿಲೀಪ, ನಾನು ಬರೋಣ. ಅಯ್ಯೋ ನನ್ ಸೊಸೆ, ಮುದ್ದಿನ ಸೊಸೆ, ಎಂತ ಖುಷಿ ವಿಚಾರ ಹೇಳಿರೋಮ್ಮ ಡಾಕ್ಟ್ರು. ನೋಡಮ್ಮ, ಇನ್ಮೇಲಿಂದ ನೀನು ಜಾಸ್ತಿ ಓಡಾಡಬಾರ್ದು, ಜಾಸ್ತಿ ಕೆಲಸ ಮಾಡಬಾರ್ದು, ಆರಾಮಾಗಿರ್ಬೇಕು, ಸರಿನಾ? ಹೊಟ್ಟೆ ತುಂಬಾ ಊಟ ಮಾಡಬೇಕು, ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಿಂದ ಇರ್ಬೇಕು, ಸರಿನಾ? ಇನ್ಮೇಲಿಂದ ಏನು ಕೆಲಸ ಮಾಡಬಾರ್ದು, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಇವಳೆ ಲೇ, ಏನಾಯ್ತೆ? ಡಾಕ್ಟ್ರು ಬಂದು ಹೋಗ್ತಿದಾರಲ್ಲ ಮನೆಯಿಂದ. ಇನ್ನೇನು ಮಾತಾಡ್ಸೋಣ ಅಷ್ಟರಲ್ಲಿ ಹೋಗಿ ಬಿಟ್ರು, ಅವರೇ ನೋಡ್ಲಿಲ್ಲ ಪಾಪ. ಏನಾಯ್ತೆ? ಯಾರಿಗೂ ಹುಷಾರಿಲ್ಲ ಪಾಪ. ದಿಲೀಪ, ಯಾರಿಗೇನಾಯ್ತಾ? ಎಲ್ಲಾರು ಆರಾಮಾಗಿದ್ದೀರೇನ್ರ? ಹ್ಞೂ ಕಣ್ರಿ, ಬರ್ರಿ, ಎಲ್ಲಾರು ಆರಾಮಾಗಿದ್ದೀವಿ. ಭಯ ಪಡೋ ಅಂತದ್ ಏನಿಲ್ಲ ಕಣ್ರಿ, ಆರಾಮಾಗಿರ್ರಿ. ಖುಷಿಯಾದ ವಿಚಾರನೇ ಕಣ್ರಿ. ಲೇ, ಏನಂತ ಮಾತಾಡ್ತಿದ್ಯಾ ನೀನು? ಡಾಕ್ಟರ್ ಬಂದು ಮಂತವಿಂದ ಹೋಗಿದ್ದಾರೆ, ನೀನ್ ನೋಡಿದ್ರೆ ಖುಷಿ ವಿಚಾರ ಅಂತ ಹೇಳ್ತಿದ್ಯಾ. ನನಗ್ ಭಯ ಆಗ್ತೈತೆ, ಯಾರಿಗೇನಾಯ್ತು ಅಂತ. ಏನಾಯ್ತಲ್ಲ ಪಾಪ ದಿಲೀಪ? ಅಪ್ಪ ಏನಿಲ್ಲ ಕಣಪ್ಪ, ಭಯ ಪಡೋದಂಥದ್ದು ಏನಿಲ್ಲ. ನೀವು ತಾತ ಆಗ್ತಿದ್ದೀರಾ ಕಣಪ್ಪ. ಖುಷಿ ವಿಚಾರನೇ. ಏ ದಿಲೀಪ, ಏನಂತ ಹೇಳ್ತಿದ್ಯೋ ನೀನು?
ನಿಜ ಏನೋ ನೀನ್ ಹೇಳ್ತಿರೋದು? ಆ ಕರೆಕ್ಟ್ ಆಗಿ ಹೇಳು, ನೀನ್ ಹೇಳ್ತಿರೋ ನಿಜ ಏನೋ? ಇವಳೆ ಲೇ, ಏನೇ ಇವನು ಏನೇನೋ ಹೇಳ್ತಿದ್ದಾನೆ, ನಿಜ ಏನೇ ಹೇಳ್ತಿರೋದು? ಆ ನಿಜ ವಿಷಯನೇ ಇದು? ಹ್ಞೂ ಕಣ್ರಿ. ನೀವು ತಾತ ಆಗ್ತಿದ್ದೀರಾ ಕಣ್ರಿ, ನಾನು ಅಜ್ಜಿ ಆಗ್ತಿದ್ದೀನಿ ಕಣ್ರಿ. ನನ್ಗಂತೂ ಬಲು ಖುಷಿ ಆಗ್ತಿದೆ ಕಣ್ರಿ. ಹ್ಮ್ ಅಂತ ವಿಚಾರ ಹೇಳ್ದೆ ನೀನು. ಬೆಳಿಗ್ಗೆ ಇನ್ನೊಂದು ನಾನು ಅದೇ ಮನ್ಸಲ್ಲಿ ಹೇಳ್ಕೊಂಡು ಹೋಗ್ತಿದ್ದೆ ಕಣೆ. ಇವ್ ನಮ್ಮ ಸುನಿಲ ಆಟ ಆಡ್ತಿರೋದೆಲ್ಲ ನೋಡ್ಬಿಟ್ಟು ನಮ್ಗೂ ಒಬ್ಬ ಮೊಮ್ಮಕ್ಳು ಇದ್ದಿದ್ರೆ ಎಷ್ಟು ಚೆನ್ನಾಗಿ ಮುದ್ದಾಡ್ಕೊಂಡು ಎಷ್ಟು ಚೆನ್ನಾಗಿ ಸಾಕ್ತಿದ್ವು, ಆರಾಮಾಗಿ ನೋಡ್ಕೊಂಡು ಹೆಂಗ ಬೇಜಾರು ಕಳಿತಿದ್ವು, ಮನೇಲಿ ಮೊಮ್ಮಕ್ಳು ಇರ್ಬೇಕು ಮಕ್ಳು ಇರ್ಬೇಕು ಅಂತ ಎಷ್ಟು ಖುಷಿ ಅನ್ಕೊಂಡು ಹೋಗ್ತಿದ್ದೆ. ಅಷ್ಟರಲ್ಲಿ ಪೇಟೆಯಿಂದ ಬಂದ ತಕ್ಷಣನೇ ಎಂತ ಖುಷಿ ವಿಚಾರ ಹೇಳ್ಬಿಟ್ರಿ ನೀವು. ಎಂತ ಖುಷಿ ವಿಚಾರ ಹೇಳ್ಬಿಟ್ರಿ. ತಗೊಳ್ರಿ, ಸಿಹಿ ತಂದಿದ್ದೀನಿ, ಬೇಕರಿಯಿಂದ ಸ್ವೀಟ್ ಎಲ್ಲ ತಗೊಂಬಂದಿದ್ದೀನಿ. ಅದೇನ್ ಅನ್ನಿಸ್ತು ಏನಪ್ಪ ನನಗೂ ಅತ್ಲಾಗಿ. ಬರ್ಬೇಕಾದ್ರೆ ನೋಡೋಣ, ಇವತ್ತು ಸ್ವೀಟ್ ಅದು ತಗೊಂಡು ಹೋಗೋಣ ಮನೆಗೆ ಅಂದ್ಕೊಂಡೆ ಬಂದೆ ಸಿಹಿನ. ಅಷ್ಟರಲ್ಲಿ ಸಿಹಿ ವಿಚಾರನೇ ಹೇಳ್ಬಿಟ್ರಿ. ತಗೊಳ್ರಿ, ಮೊದ್ಲು ನಾನು ನನ್ನ ತಮ್ಮ ರಂಗಜ್ಜುಂಗೆ ಎಲ್ಲಾರ್ಗು ಹೇಳ್ಕೊಂಬರ್ಬೇಕು. ನನ್ಗಂತೂ ಬಲು ಖುಷಿ ಆಗ್ತೈತೆ.